ನಮಸ್ಕಾರ ಎಲ್ರಿಗೂ. ಆಗಸ್ಟ್ 21, 2025 ಗುರುವಾರ ಗುರುಪುಷ್ಯ ಯೋಗವು ಮತ್ತೆ ಬಂದಿದೆ. ಗುರುಪುಷ್ಯ ಯೋಗವು ಗುರುವಾರ ಮತ್ತು ಪುಷ್ಯ ನಕ್ಷತ್ರ ಕೂಡಿ ಬಂದಾಗ ಉಂಟಾಗುವ ಒಂದು ಮಂಗಳಕರ ಯೋಗವಾಗಿದೆ. ಇದನ್ನ ನಾವು ಗುರುಪುಷ್ಯಾಮೃತ ಯೋಗ ಅಂತ ಕರಿತೀವಿ. ಈ ಯೋಗದಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡಿದರೆ ಅದು ಯಶಸ್ವಿಯಾಗುತ್ತೆ ಮತ್ತು ಶುಭ ಫಲಿತಾಂಶವನ್ನು ನೀಡುತ್ತೆ ಎಂಬ ನಂಬಿಕೆ ಇದೆ. ಗುರುಪುಷ್ಯ ಯೋಗದ ಮಹತ್ವಗಳು. ಶುಭ ಕಾರ್ಯಗಳಿಗೆ ಶುಭ ಸಮಯ ಅಂತಲೇ ಹೇಳ್ಬೋದು. ಈ ಯೋಗದಲ್ಲಿ ಹೊಸ ಕೆಲಸ ಆರಂಭಿಸುವುದು, ಆಸ್ತಿ ಖರೀದಿಸುವುದು, ಚಿನ್ನಾಭರಣಗಳನ್ನು ಖರೀದಿ ಮಾಡುವುದು, ಮತ್ತು ನೀವು ಹೊಸ ಬಟ್ಟೆ ತಗೊಳ್ಳೋಕ್ಕಾಗಲಿ ಮುಂತಾದ ಶುಭ ಕಾರ್ಯಗಳನ್ನ ಮಾಡೋಕ್ಕೆ ಇದೊಂದು ಮಂಗಳಕರವಾದ ದಿನ ಅಂತ ಹೇಳ್ಬೋದು. ಇನ್ನು ಸಂಪತ್ತು ಸಮೃದ್ಧಿನ ನೋಡೋದಾದರೆ ಗುರುಪುಷ್ಯ ಯೋಗವು ಸಂಪತ್ತು ಮತ್ತು ಸಮೃದ್ಧಿಗೆ ಸಂಬಂಧಿಸಿದೆ. ಈ ದಿನ ನೀವು ವಾಹನ ಖರೀದಿ ಮಾಡ್ಬೋದು, ಭೂಮಿ ಖರೀದಿ ಮಾಡ್ಬೋದು, ರಿಜಿಸ್ಟ್ರೇಷನ್ ಇದ್ದರೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು, ಅಥವಾ ಹೊಸ ಮನೆ ಗೃಹ ಪ್ರವೇಶಗಳನ್ನ ಮಾಡ್ಬೋದು, ಅಥವಾ ಹೊಸ ಮನೆಗೆ ಪಾಯ ಹಾಕ್ಬೋದು, ಭೂಮಿ ಪೂಜೆ ಮಾಡ್ಬೋದು, ಇನ್ನೂ ಅನೇಕ ಕಾರ್ಯಗಳನ್ನ ಮಾಡ್ಬೋದು. ಆದರೆ ಗುರುಪುಷ್ಯ ಯೋಗದಲ್ಲಿ ಮದುವೆ ಮಾಡಬಾರ್ದು. ಇನ್ನು ಜ್ಞಾನ ಮತ್ತು ಜ್ಞಾನೋದಯಕ್ಕೆ ನಾವು ನೋಡೋದಾದರೆ ಗುರುಗ್ರಹವು ಜ್ಞಾನದ ಸಂಕೇತವಾಗಿದೆ ಮತ್ತು ಪುಷ್ಯ ನಕ್ಷತ್ರವು ಅತ್ಯಂತ ಮಂಗಳಕರ ನಕ್ಷತ್ರವಾಗಿದೆ. ಹೀಗಾಗಿ ಈ ಯೋಗವು ಜ್ಞಾನೋದಯ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಹಕಾರಿಯಾಗಿದೆ. ನೀವು ಈ ದಿನ ಯಾವುದೇ ಮಂತ್ರವನ್ನು ದೀಕ್ಷೆಯಾಗಿ ತಗೋಬೋದು. ಅದ್ರ ಜೊತೆಗೆ ಮಂತ್ರದೀಕ್ಷೆ ತಗೊಳ್ಳೋದ್ರ ಜೊತೆಗೆ ನೀವು ಮಂತ್ರ ಕೂಡ ಸಿದ್ಧಿ ಮಾಡ್ಕೋಬೋದು. ನೀವು 100 ಸರಿ ಮಂತ್ರ ಜಪಿಸಿದ್ರೆ ಅದು ನಿಮಗೆ 1000 ಪಟ್ಟು ಹೆಚ್ಚಾಗುತ್ತೆ. ಆದ್ದರಿಂದ ಗುರುಪುಷ್ಯ ಯೋಗದಲ್ಲಿ ನೀವು ಯಾವುದೇ ಮಂತ್ರನ ಸಿದ್ಧಿ ಸಾಧನೆ ಮಾಡ್ಕೋಬೋದು, ತಂತ್ರಗಳನ್ನು ಸಿದ್ಧಿ ಸಾಧನೆ ಮಾಡ್ಕೋಬೋದು. ಇನ್ನು ಮಕ್ಕಳಿಗೆ ಅಕ್ಷರ ಅಭ್ಯಾಸ ಕೂಡ ಮಾಡಿಸೋದು ತುಂಬ ಶ್ರೇಯಸ್ಕರವಾಗಿರುತ್ತೆ. ಇನ್ನು ಗುರುಪುಷ್ಯ ಯೋಗದ ಪ್ರಯೋಜನಗಳನ್ನ ನಾವು ನೋಡೋಣ. ಹೊಸ ಉದ್ಯಮ ಆರಂಭಿಸಲು ಇದು ಅತ್ಯುತ್ತಮ ಸಮಯ. ಚಿನ್ನ, ಬೆಳ್ಳಿ ಅಥವಾ ಇತರ ಅತ್ಯಮೂಲ್ಯ ವಸ್ತುಗಳನ್ನ ಖರೀದಿ ಮಾಡ್ಬೋದು. ಈಗಾಗಲೇ ಹೇಳಿದಾಗೆ ವಿದ್ಯಾಭ್ಯಾಸಕ್ಕೂ ಕೂಡ ಇದು ತುಂಬ ಅನುಕೂಲವಾದ ದಿನ ಅಂತ ಹೇಳ್ಬೋದು. ಮತ್ತು ಮನೆ ಅಥವಾ ವಾಹನ ಖರೀದಿಗಳನ್ನ ಮಾಡ್ಬೋದು. ನಿಶ್ಚಿತಾರ್ಥ ಮುಂತಾದ ಶುಭ ಕಾರ್ಯಗಳನ್ನು ಕೂಡ ನೀವು ಮಾಡ್ಬೋದು. ಇನ್ನು ಈ ಗುರುಪುಷ್ಯ ದಿನ ನೀವು ಗುರುಗಳ ಹತ್ರ ದೀಕ್ಷೆಗಳನ್ನ ತಗೊಂಡು ಗುರುಗಳ ಪಾದ ಮುಟ್ಟಿ ಆಶೀರ್ವಾದ ಪಡಿಬೇಕು. ಹಾಗೆ ಬಾಳೆ ಗಿಡಕ್ಕೆ ಶೇಂಗಾ, ಬೆಲ್ಲ, ಬಾಳೆಹಣ್ಣು ಅರ್ಪಿಸಿ ಪೂಜೆ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮ ಫಲ ದೊರೆಯುತ್ತೆ. ಇನ್ನು ನೀವೇನಾದರೂ ನೀಲಮಣಿ ಧರಿಸಬೇಕು ಅಂತ ಏನಾದ್ರು ಇದ್ದರೆ ನಿಮಗಿದು ಈ ದಿನ ಗುರುಪುಷ್ಯ ದಿನ ತುಂಬ ಅತ್ಯುತ್ತಮ ದಿನ ಅಂತ ಹೇಳ್ಬೋದು. ಇನ್ನು ನಿಮಗೆ ಯಾವ ಮಂತ್ರನೂ ಬರೋದಿದ್ದರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳೋ ಮಂತ್ರನ ನೀವು 108 ಸರಿ ಜಪ ಮಾಡ್ಬೋದು. ಅಥವಾ ಬೃಹಸ್ಪತಿಯೇ ನಮಃ ಅನ್ನೋದು ಗುರುಗಳ ಮಂತ್ರ ನೀವು ಯಾವುದಾದ್ರೂ 108 ಸರಿ ಜಪ ಮಾಡ್ಬೋದು. ಈ ದಿನದ ಪಂಚಾಂಗ ನೋಡೋದಾದರೆ ಕೃಷ್ಣ ಪಕ್ಷ ತ್ರಯೋದಶಿ ಮತ್ತು ಚತುರ್ದಶಿ ಸಿಗುತ್ತೆ. ಕರ್ಣ, ಗರಿಜ ಕರ್ಣ, ವಣಿಜ, ವಿಷ್ಟಿ ಮುಂತಾದ ಕರ್ಣಗಳು ಸಿಗುತ್ತೆ. ಯೋಗ ವ್ಯತಿಪಾತ, ವಾರ್ಯನ್ ಮತ್ತು ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಸಿಗುತ್ತೆ. ಆದ್ದರಿಂದ ಈ ದಿನ ತುಂಬ ವಿಶೇಷ ಅಂತಲೇ ಹೇಳ್ಬೋದು. ನಾವು ಏನೇ ಕಾರ್ಯಗಳನ್ನ ಮಾಡಿದರೂ ಸರ್ವಾರ್ಥ ಸಿದ್ಧಿಯಾಗುತ್ತೆ. ಸೂರ್ಯೋದಯ ಬೆಳಗ್ಗೆ 6 ಗಂಟೆಯಿಂದ 8 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 37 ನಿಮಿಷಕ್ಕೆ. ಸೂರ್ಯ ಸಿಂಹ ರಾಶಿಯಲ್ಲಿದ್ದರೆ ಚಂದ್ರ ಕರ್ಕ ರಾಶಿಯಲ್ಲಿರ್ತಾನೆ. ರಾಹುಕಾಲ ಮಧ್ಯಾಹ್ನ 1 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆವರೆಗೆ ಇರುತ್ತೆ. ಗುಳಿಕಾ ಕಾಲ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆ 30 ನಿಮಿಷದವರೆಗೆ ಇರುತ್ತೆ. ಇನ್ನು ಯಮಗಂಡ ಕಾಲ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ 30 ನಿಮಿಷದವರೆಗೆ ಇರುತ್ತೆ. ನಿಮಗೆ ಶುಭ ಸಮಯ ಬಂದು ಸಂಜೆ 5 ಗಂಟೆ 49 ನಿಮಿಷದಿಂದ 7 ಗಂಟೆ 23 ನಿಮಿಷದವರೆಗೆ ಇರುತ್ತೆ. ಇನ್ನು ನಿಮಗೆ ಏನೇ ಕಾರ್ಯ ಮಾಡೋದಾದ್ರೂ ಒಂದು ಒಳ್ಳೆಯ ಮುಹೂರ್ತಗಳು ಬೇಕಾಗಿರುತ್ತೆ, ಸ್ಥಿರ ಮುಹೂರ್ತಗಳು. ಅದನ್ನ ನನಗೆ ಹೇಳ್ತಾ ಇದ್ದೀನಿ, ಎಲ್ಲ ನೋಟ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನೀವು ಯಾವುದೇ ಒಳ್ಳೆಯ ಕೆಲಸನ ಮಾಡ್ಬೋದು. ನಾವು ಸಿಂಹ ಲಗ್ನವನ್ನು
ಸ್ಥಿರ ಲಗ್ನ ಅಂತ ಹೇಳ್ತೀವಿ. ನಿಮಗೆ ಈ ಸಿಂಹ ಲಗ್ನ ಬೆಳಗ್ಗೆ 5:55 7:58 ಸಿಗುತ್ತೆ. ಇನ್ನು ಎರಡನೇ ಲಗ್ನ ಕನ್ಯಾ ಲಗ್ನ ನಿಮಗೆ 7:58 10 ಇರುತ್ತೆ. ನಂತರ ವೃಶ್ಚಿಕ ಲಗ್ನ, ಇದು ಕೂಡ ಸ್ಥಿರ ಲಗ್ನ ಆಗಿರುತ್ತೆ. ನಿಮಗೆ ವೃಶ್ಚಿಕ ಲಗ್ನ ಮಧ್ಯಾಹ್ನ 12:07 2:19 ಇರುತ್ತೆ. ಹಾಗೆ ನಿಮಗೆ ಗೋಧೂಳಿ ಸಮಯದಲ್ಲಿ ಕುಂಭ ಲಗ್ನ ಸ್ಥಿರ ಲಗ್ನವಾಗಿದೆ. ಈ ಸಮಯ ಬಂದು ನಿಮಗೆ 6:20 8:02 ಸಿಗುತ್ತೆ. ಇದಿಷ್ಟು ಗುರುವಾರದ ಪಂಚಾಂಗವಾಗಿದೆ. ನೀವು ಈ ಸಮಯಗಳಲ್ಲಿ ನಿಮಗೆ ಏನು ಅನುಕೂಲವಾಗುತ್ತೆ, ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕಾರ್ಯಗಳು ಇವೆಲ್ಲನೂ ಕೂಡ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು.